ಕಾವೇರಿ, ತಗೋ ಹೋಗು. ಕೂತ್ಕೊಳ್ಳಿ ತಾಯಿ. ಅಮ್ಮ, ವಧುನ ಕರ್ಕೊಂಡು ಹೋಗಿ ದಾರೆಗೆಲ್ಲ ಸಿದ್ಧತೆನೂ ಮಾಡ್ಕೊಳ್ಳಿ. ಸರಿ. ಅಂದ್ಹಾಗೆ ಅಂತರ್ಪಟ ಹಿಡಿಯೋದಿಕ್ಕೆ ಬಿಳಿ ಪಂಚೆ ಹಾಗೆ ಜೀರಿಗೆ ಬೆಲ್ಲ ಎಲ್ಲ ಸಿದ್ಧವಾಗಿದೆಯಾ? ಹಾ, ಎಲ್ಲ ಸಿದ್ಧವಾಗಿದೆ. ಸರಿ, ಹಾಗಿದ್ರೆ ವಧುನ ಕರ್ಕೊಂಡು ಹೋಗಿ ಬೇಗ ಅಲಂಕಾರ ಮಾಡಿ ಕರ್ಕೊಂಬನ್ನಿ. ನಾನು ಅಷ್ಟರಲ್ಲಿ ವರಣ ಕೈಯಲ್ಲಿ ಗಣಪತಿ ಹೋಮ ಮತ್ತೆ ಪೂಜೆ ಮಾಡಿಸ್ತೀನಿ. ಸರಿ. ಹಾ. ಪದ್ಮಕ್ಕ, ಪ್ರೇಮಮ್ನವ್ರೆ ಈಗ ಬಂದ್ರ? ಹಾ. ಸರ್ಸು, ಕಾವೇರಿ ಬೆಳಗಿಂದ ತಿಂಡಿ ತಿಂದಿಲ್ಲ. ಫಸ್ಟ್ ನೀನೊಳಗ್ ತಿಂಡಿ ಮಾಡಿಸ್ಬಿಟ್ಟು ಆಮೇಲೆ ರೆಡಿ ಮಾಡ್ಬಿಡು. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಪೂರ್ಣಿ, ನಾನು ಅದೆಲ್ಲ ನೋಡ್ಕೋತೀನಿ. ನೀನ್ ಮಂಟಪದ ಕೆಲಸ ನೋಡ್ಕೋ. ಹಾ. ಪುರೋಹಿತ್ರೆ, ಜೀರಿಗೆ ಬೆಲ್ಲ ಅಲ್ವಾ ನೀವ್ ಹೇಳಿದ್ದು? ಹಾ, ಹೌದಮ್ಮ. ಸರಿ, ತಂದ್ಬಿಡ್ತೀನಿ. ಕಾವೇರಿ, ಎಷ್ಟಾಗುತ್ತೋ ಅಷ್ಟು ಹೊಟ್ಟೆ ತುಂಬಾ ತಿನ್ಬಿಡು. ಆಮೇಲೆ ಪೂಜೆ ಶುರು ಆದ್ರೆ ಏನು ತಿನ್ನಕ್ಕಾಗಲ್ಲ. ಬಾ. ಕಾವೇರಿ, 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 2-3 ದಿನದಿಂದ ಏನೋ ಮಾತಾಡಬೇಕು ಅಂತ ಇದ್ದೆ. ನೀನ್ ಮೆಸೇಜ್ ಕೂಡ ಮಾಡಿದ್ದೆ. ಏನು ಅಂತ ಹೇಳು ಕಾವೇರಿ. ಯದು, ಯದು, ಅದೇನಂದ್ರೆ ಎದು ಎದು ಏನೋ ಮಾಡ್ತಿದ್ದೆ ಇಲ್ಲಿ ನಿಂತ್ಕೊಂಡು. ಒಂದ್ ನಿಮಿಷ ದೊಡಮ್ಮ, ನಾನು ಕಾವೇರಿ ಹತ್ರ ಏನೋ ಮಾತಾಡ್ಕೊಂಡು ಬರ್ತೀನಿ, ನೀವು ಹೋಗಿ. ಮಾತು ಗೀತು ಆಮೇಲೆ ಇಟ್ಕೋ, ಮುಹೂರ್ತಕ್ಕೆ ತಡೆ ಆಗ್ತಾ ಇದೆ, ನಡಿ. ಏಯ್, ಅವ್ನು ಮಾತಾಡಬೇಕು ಅಂತಿದ್ದಾನೆ, ಮಾತಾಡ್ಲಿ ಬಿಡೆ. ಒಂದ್ಸಲ ತಾಳಿ ಕಟ್ತಾ ಅಂತ ಇಟ್ಕೋ, ಆಮೇಲೆ ಎಲ್ಲೇ ಅವ್ನು ಮಾತಾಡ್ತಾನೆ. ಜೀವನ ಪೂರ್ತಿ ನಂತರ ಗೋಣಳ್ಳಾಡ್ಸ್ಕೊಂಡೇ ಇರಬೇಕಾಗುತ್ತೆ. ರೀ, ಎಲ್ರ ಮುಂದೆ ನನ್ನ ಅವಮಾನ ಮಾಡ್ತಾ ಇದ್ದೀರಾ? ಸುಮ್ಮನೆ ನಿಂತ್ಕೊಳ್ರಿ. ಎದೋ ಇವಳನ್ನ ಇವತ್ತು ನೋಡ್ತಾ ಇದೆಯೇನೋ? ಒಳ್ಳೆ ಬರ್ಗೆಟ್ಟ ಒಂಥರ ಆಡ್ತಾ ಇದೆಯಲ್ಲ. ಇಷ್ಟು ವರ್ಷ ಹಿಂದೆ ಮುಂದೆ ಸುತ್ತಾಡಿಲ್ವಾ? ಅವಾಗ ಮಾತಾಡಿ ಮುಗಿಸಿಲ್ವಾ? ತಾಳಿ ಕಟ್ಟೋದ್ಕಿಂತ ಮುಂಚೆ ಹುಡುಗಿ ಮುಖ ನೋಡಬಾರ್ದು. ಮೊದಲು ನಡಿ. ಏನ್ ನಡೀತಿದೆ ಇಲ್ಲಿ? ಮುಹೂರ್ತಕ್ಕೆ ಹೊತ್ತಾಗ್ತಿದೆ ಅಂತ ನಾನು ಹೇಳ್ತಿದ್ದೀನಿ, ಇವನು ಇವಳ ಜೊತೆ ಮಾತಾಡ್ಬೇಕು ಅಂತ ನಿಂತಿದ್ದಾನೆ. ಅದಕ್ಕೆ ನಡಿ ರೂಮಿಗೆ ಅಂತ ಕರಿತಾ ಇದ್ದೀನಿ. ಪರವಾಗಿಲ್ಲ, ನಾನು ಮಾಡೋ ಕೆಲಸನ ಈ ಅಮ್ಮ ಮಾಡಿದ್ದಾಳೆ. ಗಾಡ್ ಈಸ್ ಗ್ರೇಟ್. ಇಲ್ಲಾಂದರೆ ಕಾವೇರಿ ಎಲ್ಲ ಒದ್ರುಬಿಡ್ತಿದ್ಲು ಅನ್ಸತ್ತೆ. ಹದ್ದಿನ ಥರ ಕಾಯ್ತಿದ್ರು, ನನ್ನ ಕಣ್ಣೆ ತಪ್ಪಿಸ್ತಾನಲ್ಲ ಬಡ್ಡಿ ಮಗ. ಕಾವೇರಿ, ನೀನು ಏನು ಮಾಡ್ತಿದ್ಯಾ ಇಲ್ಲಿ? ಗೌರಿ ಪೂಜೆ ಮುಗೀತಲ್ವಾ? ಮುಹೂರ್ತಕ್ಕೆ ಲೇಟ್ ಆಗ್ತಾ ಇದೆ. ಬೀಗ್ತಮ್ಮ ಹೇಳ್ತಾ ಇಲ್ವಾ ನೀನಿನ್ನ ಸೀರೆ ಚೇಂಜ್ ಮಾಡ್ಕೋಬೇಕು, ಮೇಕಪ್ ಮಾಡ್ಕೋಬೇಕು. ಸುಮ್ಮನೆ ಎದು ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಸರ್ಸು, ಕಾವೇರಿನ ರೂಮಿಗೆ ಕರ್ಕೊಂಡೋಗಿ ಮೊದಲು ರೆಡಿ ಮಾಡು. ಜಾಸ್ತಿ ಟೈಮ್ ಇಲ್ಲ, ಒಳ್ಳೆ ಮುಹೂರ್ತ, ಒಂದು ಕ್ಷಣನೂ ಆಚೆ ಈಚೆ ಆಗ್ಬಾರ್ದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಏ ಕಾವೇರಿ, ನಿಮ್ ಭಾವ ಹೇಳಿದ ಅರ್ಥ ಆಗ್ಲಿಲ್ವಾ ನಿಂಗೆ? ಹೋಗ್ ರೆಡಿ ಆಗೋ.
ನೀನೇನು ಗರ ಬರ್ದಿರಂತ ನಿಂತ್ಕೊಂಡ್ಬಿಟ್ಟೆ? ನಡಿ ಬೇಗ ರೀ, ಕರ್ಕೊಂಡ್ ನಡೀರಿ ಇವನ್ನ. ಆಯ್ತು ಬಿಡೆ, ಕರ್ಕೊಂಡು ನಡೀರಿ ಅಂತ ಮದುವೆನೇ ಮುರಿದಾಕೋ ಥರ ಮಾತಾಡ್ತಾ ಇದೆಯಲ್ಲೇ. ಪಾಪ ಪಾ. ಕಾವೇರಿ ಬಾ ಹೋಗೋಣ. ಶಾಸ್ತ್ರಿಗಳು ಇಟ್ಟ ಮುಹೂರ್ತ ಮತ್ತೆ ಬರ್ಬೋದು, ಆದರೆ ನಾನಿಟ್ಟ ಮುಹೂರ್ತ ನಾ ಭೂತೋ ನಾ ಭವಿಷ್ಯತ್ ಮತ್ತೆ ಎಂದೂ ಬರಲ್ಲ. ಆ ಎದು ಬಾಸಿಂಗ ಕಟ್ಟೋ ಹೊತ್ತಲ್ಲಿ ಮಂಗ ಆಗ್ಬಿಡ್ಬೇಕು. ಸರ್ಸು, ಕೊನೆಗೂ ಎದುನ ಮಾತಾಡ್ಸೋದಿಕ್ಕೆ ಆಗ್ಲೇ ಇಲ್ವಲ್ಲ? ನೀನ್ ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಇವಾಗ ಅದನ್ನೆಲ್ಲ ಯೋಚನೆ ಮಾಡಕ್ ಟೈಮ್ ಇಲ್ಲ ಕಾವೇರಿ. ನೀನ್ ಇನ್ನೂ ಡ್ರೆಸ್ ಚೇಂಜ್ ಮಾಡ್ಬೇಕು. ತಗೋ, ತಿಂಡಿ ತಿನ್ನು. ನನಗ್ ಬೇಡ. ಹಾಗಂದ್ರೆ ಹೇಗ್ ಕಾವೇರಿ? ಇನ್ನು ಎಷ್ಟೊಂದ್ ಶಾಸ್ತ್ರಗಳಿದೆ. ಹೀಗ ಹಸ್ಕೊಂಡಿದ್ರೆ ತಾಳಿ ಕಟ್ಟೋ ಸಮಯದಲ್ಲಿ ನಿಂತ್ಕೊಳ್ಳಕ್ಕೂ ಶಕ್ತಿ ಇರಲ್ಲ. ಪರವಾಗಿಲ್ಲ ಬಿಡು, ಕುಸದ್ ಬಿದ್ರೂ ಪರವಾಗಿಲ್ಲ. ಆದ್ರೆ ಎದು ಹತ್ರ ಹೇಗಾದ್ರೂ ಮಾಡಿ ಮಾತಾಡ್ಲೇಬೇಕು ಸರ್ಸು. ಇಲ್ಲಾಂದ್ರೆ ನಾನ್ ತಪ್ಪು ಮಾಡಿದ್ದೀನಿ ಅನ್ನೋ ಗಿಲ್ಟ್ ಫೀಲಿಂಗು ನನ್ನ ಜೀವನ ಪೂರ್ತಿ ಕಾಡ್ತಾನೆ ಇರುತ್ತೆ. ಹೇಗಾದ್ರೂ ಮಾಡಿ ಅವನ್ ನನ್ ಕತ್ತಿಗೆ ತಾಳಿ ಕಟ್ಟಕ್ಕೂ ಮುಂಚೆ ಅವನ ಹತ್ರ ಇರೋ ಸತ್ಯನ ಹೇಳ್ಬಿಡ್ಬೇಕು. ಈಗ ಏನ್ ಮಾಡ್ಲಿ ಕಾವೇರಿ? ಬೇರೆ ವಿಷಯ ಆಗಿದ್ದಿದ್ರೆ ನಿನ್ ಬದ್ಲು ನಾನೇ ಹೋಗಿ ಹೇಳ್ತಿದ್ದೆ. ಆದ್ರೆ ಈ ವಿಷಯ ನೀನೇ ಹೇಳ್ಬೇಕು. ಆದ್ರೆ ಈಗ ನೀನಿರೋ ಪರಿಸ್ಥಿತಿಲಿ ಅದು ಸಾಧ್ಯ ಇಲ್ಲ. ಆಗದೆ ಇರೋ ಕೆಲ್ಸಕ್ಕೆ ತಲೆ ಕೆಡಿಸ್ಕೋಬೇಡ. ಅವನ್ ನಿನ್ನ ಎಷ್ಟೊಂದು ಲವ್ ಮಾಡ್ತಿದ್ದಾನೆ ಅಂದ್ಮೇಲೆ ನೀನ್ ಹೇಗಿದ್ಯೋ ಹಾಗೆ ಅಕ್ಸೆಪ್ಟ್ ಮಾಡ್ತಾನೆ. ಡೋಂಟ್ ವರಿ ಸರ್ಸು, ಅದು ಅವನ್ ಪಾಯಿಂಟ್ ಆಫ್ ವ್ಯೂ. ಆದ್ರೆ ನಾನು ನನ್ನ ಕಡೆಯಿಂದ ಕರೆಕ್ಟ್ ಆಗಿರ್ಬೇಕಲ್ವಾ? ಜೀವನ ಪೂರ್ತಿ ಅವನ ಹತ್ರ ಹಂಗಿಸ್ಕೊಂಡಿರೋ ಹಂಗಾಗ್ಬಾರ್ದು ಅಲ್ವಾ? ಹಾಗನ್ಕೋಬೇಡ. ಅದೇನೋ ಹೇಳ್ತಾರಲ್ಲ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ. ಹಾಗೆ ನೀನ್ ಎಷ್ಟೇ ಟ್ರೈ ಮಾಡಿದ್ರು ಎದು ಜೊತೆ ಮಾತಾಡಕ್ ಆಗ್ತಿಲ್ಲ ಅಂದ್ರೆ ಆ ದೇವ್ರಿಗೂ ಅದಿಷ್ಟ ಇಲ್ಲ ಅನ್ಸುತ್ತೆ. ಅದೇ ಯಾಕೆ ಇಷ್ಟ ಇಲ್ಲ ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ. ನಾನಂತ ತಪ್ಪು ಏನ್ ಮಾಡಿದ್ದೀನಿ ಸರ್ಸು? ಅಲ್ಲ, ಇಂಥ ಹೈಟೆಕ್ ಯುಗದಲ್ಲಿ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಯಾರು ಯಾರ ಜೊತೆ ಬೇಕಾದ್ರೂ ಮಾತಾಡ್ಬೋದು. ಅಂಥದ್ರಲ್ಲಿ ನಮ್ ಕಣ್ ಎದುರುಗಡೆ ಇರೋ ಎದು ಜೊತೆ ನಮ್ ಕೈಲಿ ಮಾತಾಡಕ್ ಆಗ್ತಿಲ್ಲ ಅಂದ್ರೆ ಏನ್ ಅರ್ಥ? ಇದು ನಿಜಕ್ಕೂ ಸಿಚುಯೇಷನ್ದೇ ಪ್ರಾಬ್ಲಮ್ಮಾ, ಅಥವಾ ಈ ತರ ಆಗ್ಬೇಕು ಅಂತ ಯಾರಾದ್ರೂ ಸಿಚುಯೇಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರಾ? ಅಥವಾ ಎದು ನಿನ್ನ ಹತ್ರ ಮಾತಾಡೋದಿಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾನಾ? ಏನ್ ಹೇಳ್ತಿದ್ಯಾ ಕಾವೇರಿ? ಯಾರಾದ್ರೂ ಯಾಕೆ ಇಂಟೆನ್ಷನಲಿ ಈ ತರ ಮಾಡ್ತಾರೆ? ಇಷ್ಟಕ್ಕೂ ನಿನ್ ಮನ್ಸಲ್ಲಿ ಏನಿದೆ ಅಂತ ಬೇರೆಯವರಿಗೆ ಹೇಗ್ ಗೊತ್ತಾಗಕ್ ಸಾಧ್ಯ? ಸಿಚುವೇಶನ್ ಆ ತರ ಇದೆ ಅಷ್ಟೇ. ಅದೇನೇ ಇರ್ಲಿ ಸರ್ಸು, ಆದ್ರೆ ಅವನ್ಗೆ ನನ್ ಜಾತಕದಲ್ಲಿರೋ ದೋಷ ನನ್ನನ್ನ ಮದುವೆ ಆದ್ರೆ ಏನಾಗ್ಬಹುದು ಅನ್ನೋ ಸತ್ಯ ಗೊತ್ತಾಗ್ಲೇಬೇಕು. ಆಗ್ಲೇ ನನಗ್ ಸಮಾಧಾನ. ಅಲ್ಲಿವರೆಗೂ ನಾನೇನು ಮುಟ್ಟೋದು ಇಲ್ಲ, ನಾನೇನು ತಿನ್ನೋದು ಇಲ್ಲ. ಈಗದು ಸಾಧ್ಯನೇ ಇಲ್ಲ. ಈಗೇನಿದ್ರು ಮದ್ವೆ ಆದ್ಮೇಲೆನೆ ಮಾತಾಡಕ್ಕಾಗದು. ಆಮೇಲೆ ಮಾತಾಡಕ್ ಏನಿರುತ್ತೆ? ಎಲ್ಲ ಮುಗ್ದೋಗ್ಬಿಟ್ಟಿರುತ್ತಲ್ಲ. ಕಾವೇರಿ ಪ್ಲೀಸ್, ಹಠ ಮಾಡ್ಬೇಡ. ಇದು ನಿನ್ನೊಬ್ಳು ಪ್ರಶ್ನೆ ಅಲ್ಲ, ಇನ್ನೊಂದ್ ಜೀವದ ಪ್ರಶ್ನೆ. ನಿನ್ ಹೊಟ್ಟೆಲ್ ಮಗು ಇದೆ ಅಂತ ನೆನ್ಪಿರ್ಲಿ. ಇರ್ಲಿ ಬಿಡು ಸರ್ಸು, ನನ್ ಹೊಟ್ಟೆಗೆ ಹಾಕಲ್ಲ. ಕೆಟ್ಟ ತಾಯಿ ಅಂತ ತಾನಾಗೆ ಹೊರಟೋಗ್ಲಿ. ಎಂತ ಮಾತು ಅಂತ ಆಡ್ತಿದ್ಯಾ ಕಾವೇರಿ? ಆ ಮಗು ಏನ್ ಪಾಪ ಮಾಡಿದೆ ಅಂತ ಈ ರೀತಿ ಶಿಕ್ಷೆ ಕೊಡ್ತಿದ್ಯಾ? ತಗೋ, ಮೊದ್ಲು ತಿಂಡಿ ತಿನ್ನು. ತಿಂಡಿ ತಿಂದು ಈ ಮೆಡಿಸಿನ್ ತಗೋ. ಮಗು 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 ಏನ್ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ಸರ್ಸು?